ಆಕಾಶವಾಣಿ 80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಈ ಕುರಿತು ವಿಶೇಷ ಸಂದರ್ಶನ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಬಿಎಸ್ಎನ್ಎಲ್ ಕರ್ನಾಟಕ ಟೆಲಿಕಾಂ ವಲಯದ ಚೀಫ್ ಜನರಲ್ ಮ್ಯಾನೇಜರ್ ಎನ್ಕೆ ಸುಕುಮಾರನ್ ಹಾಗೂ ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ ಬಿ ವೆಂಕಟೇಶ್ವರಲು ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ, ಬೆಂಗಳೂರು. ನಮಸ್ಕಾರ ಕೇಳುಗರೆ, ಈ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್ ಬಿಎಸ್ಎನ್ಎಲ್ ಭಾರತೀಯ ಸರ್ಕಾರಿ ಸ್ವಾಮ್ಯದ ದೂರಸಂಪರ್ಕ ಸೇವಾ ಪೂರೈಕೆದಾರ ಸಂಸ್ಥೆ. ಪ್ರಸ್ತುತ ಸಂವಹನ ಸಚಿವಾಲಯದ ದೂರಸಂಪರ್ಕ ಇಲಾಖೆಯ ಅಡಿಯಲ್ಲಿ ಈ ಸಂಸ್ಥೆ ಕಾರ್ಯನಿರ್ವಹಿಸ್ತಾ ಇದೆ. ಬಿಎಸ್ಎನ್ಎಲ್ ಭಾರತದ ಅತ್ಯಂತ ಹಳೆಯ ಮತ್ತು ದೊಡ್ಡ ಸಂವಹನ ಸೇವೆ ಒದಗಿಸುವ ಕಂಪನಿಯಾಗಿದೆ. ಮೊಬೈಲ್ ನೆಟ್ವರ್ಕ್, ಹೈಸ್ಪೀಡ್ ಇಂಟರ್ನೆಟ್, ಲ್ಯಾಂಡ್ಲೈನ್ ಹಾಗೂ ಫೈಬರ್ ಸಂಪರ್ಕ ಸೇವೆಗಳನ್ನು ಒದಗಿಸ್ತಾ ಇದೆ. 80ನೇ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ತನ್ನ ಗ್ರಾಹಕರಿಗೆ ಕೊಡುಗೆಗಳನ್ನು ನೀಡ್ತಾ ಇದೆ. ಏನು, ಯಾವುದು, ಹೇಗೆ, ಈ ಎಲ್ಲ ಕುತೂಹಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡಲಿಕ್ಕೆ, ಹೆಚ್ಚಿನ ಮಾಹಿತಿಯನ್ನು ನೀಡೋದಿಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಬಿಎಸ್ಎನ್ಎಲ್ ಕರ್ನಾಟಕ ಟೆಲಿಕಾಂ ಸರ್ಕಲ್ನ ಚೀಫ್ ಜನರಲ್ ಮ್ಯಾನೇಜರ್ ಎನ್ಕೆ ಸುಕುಮಾರನ್. ನಮಸ್ಕಾರ ಸರ್. ನಮಸ್ಕಾರ. ಹಾಗೆ ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ ಬಿ ವೆಂಕಟೇಶ್ವರಲು ಅವರು. ನಮಸ್ಕಾರ. ನಮಸ್ಕಾರ ಮೇಡಮ್. ಈಗ ನಾವು 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ. ಈ ದಿನ ಬಿಎಸ್ಎನ್ಎಲ್ಗೆ ಎಷ್ಟು ಮುಖ್ಯವಾಗತ್ತೆ? Independence Day is an occasion to remember our nation's journey and also to renew our responsibility towards nation building. For BSNL, connecting India without digital divide is itself an important part of nation building. On this occasion, BSNL Karnataka is organizing mega SIM and FTTH melas, press meets, media interactions and promotional activities across Karnataka. Our objective is to take affordable and reliable telecom service closer to the people and contribute to a digitally connected Karnataka. ಬಿಎಸ್ಎನ್ಎಲ್ ಕರ್ನಾಟಕದಾದ್ಯಂತ ಮೆಗಾ ಸಿಮ್ ಮತ್ತು ಎಫ್ಟಿಟಿಎಚ್ ಮೇಳಗಳನ್ನ ಆಯೋಜಿಸ್ತಾ ಇದೆ ಅಂತ ಹೇಳಿದ್ರು. ಬಿ ವೆಂಕಟೇಶ್ವರಲು ಅವರಿಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಬಿಎಸ್ಎನ್ಎಲ್ ಮೊಬೈಲ್ ಸಿಮ್ ಹಾಗೂ ಎಫ್ಟಿಟಿಎಚ್ ಸೇವೆಗಳು ಇವೆ ಎರಡರ ಮೇಲೆ ಯಾಕೆ ಇಷ್ಟೊಂದು ಗಮನ ಹರಿಸ್ತಾ ಇದೆ? ಆ ಕಸ್ಟಮರ್ಸ್ ಮೇಳದಲ್ಲಿ ನಮ್ಮ ಪ್ರಾಡಕ್ಟ್ಸ್ಗಳು ಏನೇನಿದೆಯೋ, ಸರ್ವಿಸ್ಗಳು ಏನಿದೆಯೋ, ಯಾಕಂದರೆ ಸ್ಪೆಷಲ್ ಆಫರ್ಸ್ ನಾವು ಕೊಡ್ತಾ ಇರ್ತೀವಿ. ಪ್ರತಿ ವರ್ಷದ ನಾವು ಸ್ಪೆಷಲ್ ಆಫರ್ಸ್ ಕೊಡ್ತಾ ಇರ್ತೀವಿ. ಅದರಲ್ಲಿ ಈ ವರ್ಷ FTTH ಪ್ಲಾನ್ಗಳಾಗಿ ಫ್ರೀ ಸಿಮ್ ಅಂತ ಒಂದು ಆಫರ್ ಕೊಡ್ತಾ ಇದ್ದೀವಿ. ಅದಕ್ಕೆ ನಾವು ಕಸ್ಟಮರ್ ಗ್ರಾಸ್ ರೂಟ್ ಲೆವೆಲ್ ತೊಗೊಂಡು ಹೋಗ್ಲಿಕ್ಕೆ ಹೆಂಗೆ ಯೂಸ್ ಆಗತ್ತಂತ ಹೇಳಲಿಕ್ಕೆ ಅದಕ್ಕೆ ಈ ಮೆಗಾ ಮೇಳಗಳನ್ನು ನಾವು ಕಂಡಕ್ಟ್ ಮಾಡ್ತಾ ಇರ್ತೀವಿ. ಈ ಬಿಎಸ್ಎನ್ಎಲ್ನ 4G ಸೇವೆಗಳ ವಿಸ್ತರಣೆ ಸಾಕಷ್ಟು ಗಮನ ಸೆಳೆದಿದೆ. ಈಗ ಕರ್ನಾಟಕದಲ್ಲಿ ಈ 4G ಸೇವೆಗಳ ಸದ್ಯದ ಸ್ಥಿತಿ ಹೇಗಿದೆ? ಈ 4G ಸೇವಾ ಅಂತೇಳಿ ನಾವು BSNL ಹೋಗೋದು ವರ್ಷದಿಂದ ನಾವು ಲಾಂಚ್ ಮಾಡಿದ್ದೀವಿ. ಈ 4G ಸೇವೆಗಳೇನೆಂದರೆ ನಮ್ಮ ಸ್ವದೇಶಿ ಜ್ಞಾನದಿಂದ ಮಾಡಿರೋದು ಟೆಕ್ನಾಲಜಿ. ಇದು ಏನಂದರೆ ಆಕ್ಸೆಸ್ ನೆಟ್ವರ್ಕಿಂದ ಕೋರ್ ನೆಟ್ವರ್ಕ್, ನಮ್ಮ ಸ್ವದೇಶಿ ಪರಿಜ್ಞಾನದಿಂದ ಮಾಡಿರೋದು ನೆಟ್ವರ್ಕ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಪ್ರಪಂಚದಲ್ಲಿ ನಾವು 5ನೇ ದೇಶ ಆಗಿದ್ದೀವಿ ನಾವು ಇಂಥ ಟೆಕ್ನಾಲಜಿ ಇರೋದು. ನಮ್ಮ ಕರ್ನಾಟಕದಲ್ಲಿನೂ ಈಗ 4654 ಜಾಗಗಳಲ್ಲಿ ನಾವು 4G ಟೆಕ್ನಾಲಜಿ ಸರ್ವಿಸ್ ಸೇವೆಗಳು ಕೊಡ್ತಾ ಇದ್ದೀವಿ. ಅದರಿಂದ ತುಂಬ ಡಾಟಾನೂ ಇಂಪ್ರೂವ್ ಆಗ್ತಾ ಇದೆ. ಕಸ್ಟಮರ್ಗಳು ತುಂಬ ಖುಷಿಯಾಗಿದ್ದಾರೆ. ಈಗಲೂ ನಮ್ಮ ಗೌರ್ಮೆಂಟ್ ಏನಾಗುತ್ತೆ ಅಂದರೆ ಇನ್ನೂ ಅದು ಎಕ್ಸ್ಪೆಂಡ್ ಮಾಡಲಿಕ್ಕೆ, ಇನ್ನೂ ಜಾಸ್ತಿ ಇಕ್ವಿಪ್ಮೆಂಟ್ ಕೊಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ, ಇನ್ನೂ ಜಾಸ್ತಿ ಕವರೇಜ್ ಕೊಡಲಿಕ್ಕೆ. ಸುಕುಮಾರ್ ಸರ್, ಈ ಹೊಸ ಟವರ್ಗಳಿಗಾಗಿ ರಾಜ್ಯ ಸರ್ಕಾರ ಬಿಎಸ್ಎನ್ಎಲ್ಗೆ ಜಾಗವನ್ನು ನೀಡ್ತಾ ಇದೆ. ಸರ್ಕಾರದ ಬೆಂಬಲ ಎಷ್ಟು ಪ್ರಮುಖವಾಗಿದೆ? Well, the support of state government has been very important and received the excellent support from various departments of state government for allotment of forest land, revenue land, for the erection of towers and deployment of 4G technology. Such cooperation helps BSNL establish infrastructure faster, particularly in rural and uncovered areas, and thereby accelerated the expansion of mobile connectivity. ಇನ್ನು ಈ ಭಾರತ್ ನೆಟ್ ಈ ವಿಷಯಕ್ಕೆ ಬರೋಣ. ಗ್ರಾಮೀಣ ಕರ್ನಾಟಕಕ್ಕೆ ಭಾರತ್ ನೆಟ್ ಎಷ್ಟು ಮುಖ್ಯ? ಹಾಗೆಯೇ ಈ ಅಮೆಂಡೆಡ್ ಭಾರತ್ ನೆಟ್ ಕಾರ್ಯಕ್ರಮ ಹೇಗೆ ಕರ್ನಾಟಕದಲ್ಲಿ ಪ್ರಗತಿಯನ್ನು ಹೌದು ಮೇಡಮ್. ಇದು ಭಾರತ ನೆಟ್ ಅಂತ ಪ್ರೋಗ್ರಾಮ್, ಇದು ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿರೋ ಪ್ರಾಜೆಕ್ಟ್. ಅದರಲ್ಲಿ ಏನಂದರೆ ನಮ್ಮ ರೂರಲ್ ಏರಿಯಾದಲ್ಲಿರೋದು, ಹಳ್ಳಿಗಳಲ್ಲಿರೋದು ಜನಗಳಿಗೆ, ಎಲ್ಲ ಗ್ರಾಹಕರು ಎಲ್ಲರಿಗೂ ಬ್ರಾಡ್ಬ್ಯಾಂಡ್ ಸೇವೆಗಳು ಕೊಡಬೇಕಂತ ಈ ಮುಖ್ಯ ಉದ್ದೇಶ ಆಗಿರೋದು ಪ್ರಾಜೆಕ್ಟ್ ಇದು. ಈ ಪ್ರಾಜೆಕ್ಟು 2 ಫೇಸಲ್ಲಿ ಇಂಪ್ಲಿಮೆಂಟ್ ಆಯಿತು. ಫಸ್ಟ್ ಫೇಸಲ್ಲಿ ಭಾರತ ನೆಟ್ 1 ಅಂತ ಫೇಸ್ ಆಗಿರೋದು. ಕೆಲವು ಹಳ್ಳಿಗಳಲ್ಲಿ ನಾವು ಫೈಬರ್ ಹಾಕಿಬಿಟ್ಟು ಅದಕ್ಕೆ ಸರ್ವಿಸ್ ಕೊಟ್ಟಾಯಿತು. ಈಗ ರೀಸೆಂಟಾಗಿ ಅಮೆಂಡೆಡ್ ಭಾರತ ನೆಟ್ ಅಂತ ಅದು ಅಪ್ಗ್ರೇಡೇಷನ್ ಪ್ರಾಜೆಕ್ಟ್ ಬಂದಿರೋದು. ಅದರ
ಭಾರತದಲ್ಲಿ ಏನಂದ್ರೆ ಇನ್ನೂ ಅಪ್ಗ್ರೇಡ್ ಆಗಿರೋದು ನ್ಯೂ ಟೆಕ್ನಾಲಜಿಯಿಂದ ಅಂದರೆ IP MPLS ಬೇಸ್ಡ್ ಫೈಬರ್ ಆಗಿಬಿಟ್ಟು ಹೈ ಬ್ಯಾಂಡ್ ವಿಡ್ತ್ ಸರ್ಕ್ಯೂಟ್ಸ್ ಎಲ್ಲ ಕೊಟ್ಟುಬಿಟ್ಟು ಆ್ಯಂಡ್ 26,000 ಹಳ್ಳಿಗಳಿಗೆ ನಾವು ಕವರ್ ಮಾಡಲಿಕ್ಕೆ ಬ್ರಾಡ್ಬ್ಯಾಂಡ್ ಸರ್ವಿಸ್ ಕೊಡಬೇಕಂತ. ಈ ಬ್ರಾಡ್ಬ್ಯಾಂಡ್ ಸರ್ವಿಸಿಂದ ಏನಾಗುತ್ತಂದರೆ ಹಳ್ಳಿ ಜನಗಳವರು ಎಲ್ಲರೂ ಗ್ರಾಹಕರು ಎಲ್ಲರೂ ಇ ಗವರ್ನೆನ್ಸ್ ಆಗಲಿ, ಹೆಲ್ತ್ ಆಗಲಿ, ಎಡ್ಯುಕೇಷನ್ ಇಶ್ಯೂಗಳಾಗಲಿ, ಎಂಪ್ಲಾಯ್ಮೆಂಟು ನ್ಯೂಸ್ ಆಗಲಿ ಎಲ್ಲನೂ ಅವರು ತಿಳ್ಕೊಳ್ಳಿಕ್ಕೆ ತುಂಬ ಯೂಸ್ ಆಗುತ್ತೆ. ಅದರಿಂದ ಈ ಗ್ರಾಸ್ ರೂಟ್ ಲೆವೆಲ್ ಹಳ್ಳಿಗಳಲ್ಲಿ ಕೊಡಬೇಕಂತ ಗೌರ್ಮೆಂಟ್ ಆಫ್ ಇಂಡಿಯಾದ ಆಬ್ಜೆಕ್ಟಿವ್ದಲ್ಲಿ DBN ಪ್ರಾಜೆಕ್ಟ್ ಅಂತ ಭಾರತ ಡಿಜಿಟಲ್ ಭಾರತ ನಿಧಿ ಅಂತ ಅದರಿಂದ ಕ್ಯಾಪಿಟಲ್ ಸಪೋರ್ಟ್ ತೊಗೊಂಡ್ಬಿಟ್ಟು ಅದರಿಂದ ಸ್ಪಾನ್ಸರ್ ಮಾಡಿರೋದು ಈ ಪ್ರಾಜೆಕ್ಟಿಂದ ಎಲ್ಲ ಸ್ಟೇಟ್ಗಳಲ್ಲಿ ಮಾಡ್ತಾ ಇದ್ವಿ. ಸೊ ಅದರಿಂದ ನಮ್ಮ ಕರ್ನಾಟಕದಲ್ಲಿ 176 ಬ್ಲಾಕ್ಸಲ್ಲಿ ನಾವು ಎಲ್ಲ ಸರ್ವಿಸ್ಗಳು ಕೊಡ್ತಾ ಇದ್ದೀವಿ. ಆ್ಯಂಡ್ 26,000 ಹಳ್ಳಿಗಳಲ್ಲಿ ನಾವು ಈ ಸರ್ವಿಸ್ ಎಕ್ಸ್ಪಾಂಡ್ ಮಾಡೋಕ್ಕೆ ಉದ್ದೇಶದಿಂದ ನಡೀತಾ ಇದೆ. ಈಗ ಅದಕ್ಕೆ ಆ ಪ್ರಾಜೆಕ್ಟಿಂದ 2,300 ಕಿಲೋಮೀಟರ್ಸ್ OFC ಫೈಬರ್ ಲೇಯಿಂಗ್ನು ಕೆಲಸಗಳು ನಡೀತಾ ಇದೆ. ಅದು ಆಗಿದ್ರೆ ನಮ್ಮ ರೂರಲ್ ಏರಿಯಾ ಇರೋ ಜನಗಳ ಎಲ್ಲರಿಗೂ ಹೈ ಸ್ಪೀಡ್ ಬ್ಯಾಂಡ್ ವಿಡ್ತ್ ಸಿಕ್ಕತ್ತಂತ ಮುಖ್ಯ ಉದ್ದೇಶ. ಅಂತೂ ತುಂಬಾ ಪ್ರಗತಿಯಲ್ಲಿ ನಡೀತಾ ಇದೆ ಕರ್ನಾಟಕದಲ್ಲಿ. ಇನ್ನು BSNL ಉದ್ಯಮಿ ಹೀಗಂದ್ರೆ ಏನು? ಹಾಗೆಯೇ ಸ್ಥಳೀಯ ಗ್ರಾಮೀಣ ಉದ್ಯಮಿಗಳು ಬ್ರಾಡ್ಬ್ಯಾಂಡ್ ವಿಸ್ತರಣೆಗೆ ಹೇಗೆ ತಮ್ಮ ಕೊಡುಗೆಯನ್ನು ನೀಡಬಹುದು? ನಮ್ಮ ರೂರಲ್ ಏರಿಯಾದಲ್ಲಿ ಈ ಹೈ ಸ್ಪೀಡ್ ಬ್ಯಾಂಡ್ ವಿಡ್ತ್ ಕನೆಕ್ಷನ್ಸ್ ಕೊಡಬೇಕಂದ್ರೆ ನಮ್ಮ ಲೋಕಲ್ ಎಂಟರ್ಪ್ರೆನರ್ಸ್ ಬೇಕು. ನಾವು ಔಟ್ಸೋರ್ಸಿಂಗ್ ಮಾಡಲ್ ಥರ ಅದು. ಅಂದರೆ ಲೋಕಲ್ ಅಲ್ಲಿ ಇರೋದು ಜನಗಳನ್ನೇ ಓದಿರೋದು ಹುಡುಗರು ಆಗಲಿ, ಡಿಪ್ಲೊಮಾ ಹುಡುಗರು ಆಗಲಿ, ಎಂಟರ್ಪ್ರೆನರ್ಸ್ ಹೊಸ ಎಂಟರ್ಪ್ರೆನರ್ಸ್ನ ಎಂಕರೇಜ್ ಮಾಡಲಿಕ್ಕೆ ಈ ಭಾರತೀಯ ಉದ್ಯಮ ಪ್ರೋಗ್ರಾಮ್ ಅಂತ ಒಂದು ಶುರು ಮಾಡಿದರು. ಅದೇನಂದ್ರೆ ಅವ್ರಿಗೆ ಫ್ರಾಂಚೈಸಿಶಿಪ್ ಅವ್ರಿಗೆ ಕೊಡ್ತೀವಿ ನಾವು. ಅವರೇ ಹೋಗಿಬಿಟ್ಟು ಹಳ್ಳಿಗಳಲ್ಲಿ ಪ್ರಮೋಟ್ ಮಾಡಿ ಈ BSNL ಬ್ರಾಡ್ಬ್ಯಾಂಡ್ ಸೇವೆಗಳನ್ನು ಪ್ರಮೋಟ್ ಮಾಡಿ ಅವರು ಸೇಲ್ ಮಾಡ್ತಾರೆ. ಅವರು ಸೇಲ್ ಮಾಡಿದ್ದಕ್ಕೆ ಅವ್ರಿಗೆ ಫ್ರಾಂಚೈಸಿ ಮಾಡಲಲ್ಲೇ ಮಾಡಿದ್ದಕ್ಕೆ ಅವ್ರಿಗೆ ಕಮಿಷನ್ ಬರ್ತದೆ. ಆ್ಯಂಡ್ ಈ ಉದ್ಯಮಿ ಈ DBN ಪ್ರಾಜೆಕ್ಟಿಂದ ಅವ್ರಿಗೆ ಕೆಲವು ಕ್ಯಾಪಿಟಲ್ ರೀಂಬರ್ಸ್ಮೆಂಟ್ನು ಬರ್ತದೆ. ಅವ್ರು ಏನೇನು ಖರ್ಚು ಮಾಡ್ತಾರೆ ಅದಕ್ಕೆ ಅದು ರೀಂಬರ್ಸ್ಮೆಂಟ್ ಕೊಟ್ಟು ಅವ್ರಿಗೆ ಕಮಿಷನ್ ಕೊಡ್ತಾರೆ. ಮುಖ್ಯ ಉದ್ದೇಶ ಏನಂದರೆ ಹಳ್ಳಿಗಳಲ್ಲಿ ರೂರಲ್ ಏರಿಯಾದ ಜನಗಳಿಗೆ ಹೊಸ ಎಂಟರ್ಪ್ರೆನರ್ಸ್ನೆಲ್ಲ ಎಂಕರೇಜ್ ಮಾಡಿ ಈ ನೆಟ್ವರ್ಕ್ನ ಎಕ್ಸ್ಪೆಂಡ್ ಮಾಡಬೇಕಂತ ಮುಖ್ಯ ಉದ್ದೇಶ. ನೆಟ್ವರ್ಕ್ ಎಕ್ಸ್ಪ್ಯಾಂಡ್ ಮಾಡೋದ್ರ ಜೊತೆಗೆ ನಮ್ಮ ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡ್ತಾ ಇದ್ದೀರಾ. ಇನ್ನು ಈ 80ನೇ ಸ್ವಾತಂತ್ರ್ಯೋತ್ಸವದ ಈ ವಿಶೇಷ ಸಂದರ್ಭದಲ್ಲಿ BSNL ಹಲವು ಹೆಚ್ಚುವರಿ ಡಿಜಿಟಲ್ ಮತ್ತು ಮನೋರಂಜನಾ ಸೇವೆಗಳನ್ನು ಎತ್ತಿ ತೋರಿಸ್ತಾ ಇದೆ. ನಮ್ಮ ಕೇಳುಗರಿಗೆ ಇವುಗಳ ಬಗ್ಗೆ ಇನ್ನಷ್ಟು ವಿವರಣೆ ನೀಡಬಹುದಾ? ಹೌದು ಮೇಡಮ್, 80ನೇ ವರ್ಷದ ಸ್ವಾತಂತ್ರ್ಯ ದಿನೋತ್ಸವವಾಗಿ ನಮ್ಮ BSNL ಕೆಲವು ಕಾಣಿಕೆಗಳು ನಾವು ತಂದಿದ್ದೀವಿ ನಮ್ಮ ಗ್ರಾಹಕರ ಬಗ್ಗೆ. ಮೊದಲಾಗಿ ಏನಾಗಿದೆ ಅಂದರೆ ಒಂದು FTTH ಪ್ಲಾನ್ ಅಂತ ಒಂದು ತಂದಿದ್ದೀವಿ, 1111 ಪ್ಲಾನ್ ಅಂತ. ಅದು ಮುಂಚೆ 1199 ಅಂತಿತ್ತು. ಅದರಲ್ಲಿ ಸ್ವಲ್ಪ ಡಿಸ್ಕೌಂಟ್ ಕೊಟ್ಬಿಟ್ಟು ನಾವು 1111 ಪ್ಲಾನ್ ಅಂತ ತಂದಿದ್ದೀವಿ. ತುಂಬ ಯೂಸ್ ಆಗಿರೋದು ಪ್ಲಾನು ನಮ್ಮ ಗ್ರಾಹಕರುಗಳಲ್ಲಿ ಏನಂದರೆ 200 Mbps ಸ್ಪೀಡಲ್ಲಿ ಕೊಡ್ತೀವಿ ನಾವು, ಸೂಪರ್ ಸ್ಪೀಡ್ ಅಂತ. ಅದು ನಮ್ಮ ನೆಟ್ವರ್ಕಲ್ಲಿ ಅವರು 5000 GB ವರ್ಕು ಡೌನ್ಲೋಡ್ ಮಾಡ್ಕೋಬೋದು ಅವರು ಆ ಪ್ಲಾನ್ ಎನ್ರೋಲ್ ಮಾಡ್ಕೊಂಡಿದ್ದಾರೆ. 25 OTT ಚಾನಲ್ಗಳು, TV ಚಾನಲ್ಗಳು ಅದರಲ್ಲೇ ಇನ್ಬಿಲ್ಟ್ ಆಗಿದೆ. ಸೊ ಅದರಿಂದ ಇದು ತುಂಬ ಯೂಸ್ ಆಗೋದು ಪ್ಲಾನು. ಈಗ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ, ಅದು ಆಲ್ರೆಡಿ ನಡೀತಾ ಇದೆ. ನಮ್ಮ ಗ್ರಾಹಕರೆಲ್ಲರಿಗೂ ನಾನು ಕೋರೋದೇನೆಂದರೆ, ನೀವು ಬೇರೆ ಬೇರೆದೇ ಪ್ಲಾನ್ ನೋಡಿರ್ಬೋದು, ಈ ಪ್ಲಾನನ್ನು ನೋಡಿ ಹೆಂಗೆ ಚೆನ್ನಾಗುತ್ತೋ ನೋಡಿ. ಅದು ಹೈ ಸ್ಪೀಡು 200 Mbps ಸ್ಪೀಡ್ ಕೊಡ್ತಾ ಇದ್ದೀವಿ. ಅದು ಬಿಟ್ಟು ಇನ್ನೊಂದು ಫ್ರೀ ಸಿಮ್ ಅಂತ, ಒಂದು ಫ್ರೀಡಮ್ ಸಿಮ್ ಅಂತ ಒಂದು ಕೊಡ್ತಾ ಇದ್ದೀವಿ ಮೇಡಮ್. ಅದು ಮುಂಚೆ ನಾವು ಒಂದು ಸಿಮ್ ಕೊಡಬೇಕಂದ್ರೆ ಅದಕ್ಕೊಂದು ಸ್ವಲ್ಪ ಕಾಸ್ಟ್ ಇರ್ತದೆ. ಈಗ ಕಾಸ್ಟೆಲ್ಲ ತೆಗೆದುಬಿಟ್ಟು ಫ್ರೀ ಸಿಮ್ ಒಂದು ₹1 ನಾವು ಒಂದು ಸಿಮ್ ಕೊಡ್ತೀವಿ. ₹1 ಸಿಮ್ಮು 24 ದಿವಸ ಅದು ವ್ಯಾಲಿಡಿಟಿ ಇರ್ತದೆ, ಒಂದು ಫ್ರೀ ಸಿಮ್ಮು. ಅವ್ರು ಕೊಡೋದು ಓನ್ಲಿ ₹1 ಕೊಟ್ಟರೆ ಸಾಕು ನಮಗೆ. ಅವ್ರು ನಾವು ಸಿಮ್ ಕೊಡ್ತೀವಿ, ಅವ್ರ ಅಪ್ಲಿಕೇಶನ್ ಅದು ಕ್ಯಾಪ್ ಕೊಡಬೇಕು. ಅದು ಮಾಡಿದರೆ ಅವರು 24 ದಿವಸ ಅವ್ರು ಯೂಸ್ ಮಾಡ್ಕೋಬೋದು. ಎಷ್ಟಂದರೆ ಅವರು 1 GB ಪರ್ ಡೇ ಅವರು ಡೈಲಿ ಡೌನ್ಲೋಡ್ ಮಾಡ್ಕೋಬೋದು. ಹಂಗೇನೆ ಅವರು 100 SMS ಯೂಸ್ ಮಾಡ್ಕೋಬೋದು. ಅನ್ಲಿಮಿಟೆಡ್ ವಾಯ್ಸ್ ಕಾಲ್ಸು ನೀವು ಡೈಲಿ ಮಾರ್ನಿಂಗ್ ಟು ಈವ್ನಿಂಗ್ ಡೈಲಿ ನೀವು ಎಷ್ಟು ವಾಯ್ಸ್ ಕಾಲ್ಸನ್ನು ಮಾಡ್ಕೋಬೋದು. ಅದು ಒಂದು. ಆಮೇಲೆ ಇನ್ನೊಂದಿಂದ ಸ್ಯಾಟಲೈಟ್ ಟೆಲಿಫೋನ್ ಸರ್ವಿಸ್ ಅಂತ ಒಂದು ಹೊಸದು ನಮ್ಮ BSNL ಇಂಟ್ರೊಡ್ಯೂಸ್ ಮಾಡಿದ್ವಿ. ಅದು ಮುಂಚೆ ಒಂದು ಕಾರ್ಪೊರೇಟ್ ಕಂಪ್ನೀಸ್ಗಿತ್ತು, ನಾವು ಈಗ ಇಂಡಿವಿಜುವಲ್ ಕಸ್ಟಮರ್ಸ್ಗೂ ಇದೆ. ಅಂದರೆ ರಿಮೋಟ್ ಏರಿಯಾದಲ್ಲಿ ಗ್ರಾಹಕರಿಗೆ ಎಲ್ಲಿ ತುಂಬ ಇನ್ಯಾಕ್ಸೆಸಿಬಲ್ ಏರಿಯಾದಲ್ಲಿ ಇರ್ತಾರಲ್ಲ ಅವ್ರ ಕಂಪ್ನಿಗಳ ಮಲೆನಾಡು ಕಾಡು ಅಂತ ಜನಗಳಿಗೆ ಆ್ಯಂಡ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳು, ಯಾಕಂದರೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏಜೆನ್ಸಿಗಳು ಇರ್ತಾರಲ್ಲ ಅವ್ರಿಗೆಲ್ಲರಿಗೂ ಇಂಥ ಸರ್ವಿಸ್ ಸ್ಯಾಟಲೈಟ್ ಸರ್ವಿಸ್ ಯೂಸ್ ಆಗುತ್ತೆ. ಈಗ ಇಂಡಿವಿಜುವಲ್ ಕಸ್ಟಮರ್ಸ್ ದೋಸ್ ಆರ್ ಅಫೋರ್ಡಬಲ್, ಇಟ್ ಇಸ್ ವೆರಿ ಗುಡ್ ಸರ್ವಿಸ್, ಎಮರ್ಜೆನ್ಸಿಲಿ ಯೂಸ್ ಆಗುತ್ತೆ. ಅಂಥ ಸರ್ವಿಸ್ನು ನಾವು ಲಾಂಚ್ ಮಾಡಿದ್ದೀವಿ, ಅದೂ ನಡೀತಾ ಇದೆ. ಆಮೇಲೆ ಇನ್ನೊಂದು PV2399 ಅಂತ ಒಂದು ಪ್ಲಾನ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಡೈಲಿ 2 GB ಥರ ಅವರು ಡೌನ್ಲೋಡ್ ಮಾಡ್ಕೋಬೋದು, 100 SMS ಮಾಡ್ಕೋಬೋದು, ಅನ್ಲಿಮಿಟೆಡ್ ವಾಯ್ಸ್ ಕಾಲ್ಸು, 365 ಡೇಸ್ ವ್ಯಾಲಿಡ್ ಇರ್ತವೆ. 1 ವರ್ಷಕ್ಕೆ ವ್ಯಾಲಿಡಿಟಿ ಕೊಟ್ಟಿದ್ದೀವಿ ನಾವು ಅದಕ್ಕೆ. ಆಮೇಲೆ ಅನದರ್ ಅಡಿಷನಲ್ 47 ಡೇಸ್ನು ವ್ಯಾಲಿಡಿಟಿ ಸಿಕ್ಕತ್ತೆ. ಆಮೇಲೆ 365 ದಿನಗಳ ನಂತರ 47 ದಿನಗಳು ಹೆಚ್ಚುವರಿಯಾಗಿ ಅವರು ಯೂಸ್ ಮಾಡಬಹುದು. ಹೌದು, ಈ ಪ್ಲಾನ್ ಬಂದುಬಿಟ್ಟು ನೆಕ್ಸ್ಟ್ ಮಂತ್, ಅದು ಅಂದರೆ ಸೆಪ್ಟೆಂಬರ್ 12th ಇದೆ. ಸೊ
ನಮ್ಮ ಗ್ರಾಹಕರಿಗೆ ನಾವು ಕೇಳೋದೇನೆಂದರೆ, ದಯವಿಟ್ಟು ಯೂಟಿಲೈಸ್ ಮಾಡ್ಕೊಳ್ಳಿ. ಒಳ್ಳೆ ಪ್ಲಾನ್ಗಳಿದೆ BSNLನಿಂದ, ಹೈ ಸ್ಪೀಡ್ ಪ್ಲಾನ್ಸು, ಬ್ರಾಡ್ಬ್ಯಾಂಡ್ ಪ್ಲಾನ್ಸು, ಮೊಬೈಲ್ ಪ್ಲಾನ್ಸು ಎಲ್ಲ ಇದೆ, ನಿಮ್ಗೆ ಏನು ಬೇಕು ಎಲ್ಲ ಇದೆ. ಈ ಸ್ವಾತಂತ್ರ್ಯ ದಿನೋತ್ಸವ ಸಂದರ್ಭವಾಗಿ ಯೂಟಿಲೈಸ್ ಮಾಡ್ಕೋಬೇಕಂತ ಕೇಳ್ತಾ ಇದ್ದೀನಿ. ಕೇಳಿದ್ರಲ್ಲ ಕೇಳುಗರೆ, ₹1 1 ಸಿಮ್, ಅದು ಫ್ರೀಡಮ್ ಸಿಮ್. ಸೊ ಈ ಆಫರ್ ಹಾಗೆಯೇ PV2399 ಈ ಆಫರು ಮುಂದಿನ ತಿಂಗಳು 12ನೇ ತಾರೀಕಿನವರೆಗೆ ಮಾತ್ರ. ಸೊ ಹಾಗಾಗಿ ಇಂಥ ಒಂದು ಕೊಡುಗೆಯನ್ನು ನೀವು ಸದುಪಯೋಗ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ನು BSNL ಸ್ಯಾಟಲೈಟ್ ಫೋನ್ ಸೇವೆಗಳನ್ನು ಸಹ ನೀವು ಪರಿಚಯ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಈ ಸ್ಯಾಟಲೈಟ್ ಸಂಪರ್ಕ ಯಾಕೆ ಮುಖ್ಯ ಅಂತ ಅನಿಸುತ್ತೆ? ಇನ್ಯಾಕ್ಸೆಸಿಬಲ್ ಏರಿಯಾಗಳಿರ್ತದೆ, ಅಲ್ಲಿ ಜನಗಳಿರ್ತಾರೆ, ಅವ್ರಿಗೂ ಕಮ್ಯುನಿಕೇಷನ್ ಬೇಕು. ಅದಕ್ಕೇನೆಂದರೆ, ಈಗ ನಾವು ನಾರ್ಮಲ್ ಟೆರಿಸ್ಟೇರಿಯಲ್ ಅಂತ ಹೇಳ್ತೀವಿ, ನಾವು ಲ್ಯಾಂಡ್ಲೈನಿಂದ ಕೊಡಬೇಕಂದ್ರೆ ಕಮ್ಯುನಿಕೇಷನ್ ಇರಲ್ಲ. ಅವ್ರಿಗೆ ಇಂಪಾರ್ಟೆಂಟ್ ಕಂಡೀಷನ್ಸಲ್ಲಿ, ಹೆಲ್ತ್ ಇಶ್ಯೂಸ್ ಆಗಲಿ ಆ್ಯಂಡ್ ಕೆಲವು ಇಂಪಾರ್ಟೆಂಟ್ ಸಿಚುವೇಷನ್ಸಲ್ಲಿ ಅವ್ರಿಗೆ ಕಮ್ಯುನಿಕೇಷನ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಈ ಸ್ಯಾಟಲೈಟ್ ಕಮ್ಯುನಿಕೇಷನ್ ಏನಾಗುತ್ತೆ ಅಂದರೆ, ಮೇಲೆ ಸ್ಯಾಟಲೈಟ್ ಕಡೆಯಿಂದ ಕಮ್ಯುನಿಕೇಟ್ ಆಗೋದ್ರಿಂದ ಅವ್ರಿಗೆ 24 ಅವರ್ಸು ಎಲ್ಲಿದ್ರೂ, ಎಂಥ ಏರಿಯಾದಲ್ಲಿದ್ರೂ, ಸಪೋಸ್ ಸಮುದ್ರದಲ್ಲಿ ಇರೋದವ್ರಿಗೂ ಆ್ಯಂಡ್ ಕಾಡುಗಳಲ್ಲಿರೋದವ್ರಿಗೂ ಆ್ಯಂಡ್ ಮೇಯ್ನ್ ಆಗಿ ನಮ್ಮ ನ್ಯಾಚುರಲ್ ಡಿಸಾಸ್ಟರ್ಸ್ ಆಗುವಾಗ ನಮ್ಮ ಡಿಪಾರ್ಟ್ಮೆಂಟ್ಗಳಿದ್ರಲ್ಲ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳಾಗಲಿ ಆ್ಯಂಡ್ ವಾಲಂಟರಿ ಡಿಪಾರ್ಟ್ಮೆಂಟ್ಸ್ ಆಗಲಿ, ಅವ್ರಿಗೆಲ್ಲರಿಗೂ ಇದು ತುಂಬ ಯೂಸ್ ಆಗುತ್ತೆ. ಅದು ಎಮರ್ಜೆನ್ಸಿ ಕಮ್ಯುನಿಕೇಷನ್ ಮಾಡಲಿಕ್ಕೆ ಆ್ಯಂಡ್ ಟು ಅರೇಂಜ್ ದ ರಿಸೋರ್ಸಸ್ ಇನ್ ಟೈಮ್ ಟು ಸೇವ್ ದ ಪೀಪಲ್. ಸೊ ಹಾಗಾಗಿ ಇದಕ್ಕೆ ಹೆಚ್ಚು ಗಮನವನ್ನು ಹರಿಸ್ತಾ ಇದೆ. ಹೌದು, ಇದು ಮುಂಚೆ ಏನಂದರೆ ಸ್ವಲ್ಪ ತುಂಬ ಕಾಸ್ಟ್ಲಿ ಆಗಿತ್ತು. ಈಗ BSNL ನಾವು ಮಾಡಿರೋದು ಸರ್ವಿಸಿಂದ ಈಗ ರೇಟ್ಸ್ ಎಲ್ಲ ತುಂಬ ಕಡಿಮೆ ಆಗಿಬಿಟ್ಟು ವೆರಿ ರೀಸನಬಲ್ ಪ್ರೈಸ್ ಎಲ್ಲ ಬಂದಿದ್ದರಿಂದ ಅದು ಎಲ್ಲರೂ ಈಗ ಪ್ರೈವೇಟ್ ಇಂಡಿವಿಜುವಲ್ ಕಸ್ಟಮರ್ಸ್ನು ಯೂಸ್ ಮಾಡ್ಕೋಬಹುದು. ಇನ್ನು BSNL ಕರ್ನಾಟಕವು ಈ ಸೇವೆಗಳ ಮತ್ತು ಸ್ವಾತಂತ್ರ್ಯ ದಿನದ ವಿಶೇಷ ಆಫರ್ಗಳ ಬಗ್ಗೆ ಸಾರ್ವಜನಿಕರಲ್ಲಿ ಹೇಗೆ ಜಾಗೃತಿಯನ್ನು ಮೂಡಿಸ್ತಾ ಇದೆ? ನಾವೇನು ಮಾಡ್ತೀವಿ ಅಂದರೆ, ನಾವು ಮುಂಚೆ ಹೇಳಿದನಲ್ಲ, ಅದು ಮೇಳಾಸ್, ಮೆಗಾ ಮೇಳಾಸ್ ಅಂತ ಮಾಡ್ತೀವಲ್ಲ, ಆ ಮೇಳಾಸಲ್ಲಿ ಇನ್ನು ನಮ್ಮ ಸ್ಟಾಫ್ಗಳು, ಫ್ರಾಂಚೈಸಿಗಳು, ನಮ್ಮ ರಿಟೇಲರ್ಸ್ ಅಂತ ಒಬ್ಬರು ಇರ್ತಾರೆ ಫೀಲ್ಡಲ್ಲಿ, ಅವರು ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಅವರೇ ಕಸ್ಟಮರ್ಸ್ ಹತ್ರ ಹೋಗ್ಬಿಟ್ಟು ಹಳ್ಳಿಗಳಿಗೆ ಹೋಗ್ತಾರೆ, ಬೇರೆ ಬೇರೆ ಪ್ಲೇಸ್ಗೆ ಹೋಗ್ಬಿಟ್ಟು ಭೇಟಿ ಆಗ್ತಾರೆ. ಅದು ನಾವು ಮೇಳ ಒಂದು ಹಾಕುವಾಗ ಅದು ಒಂದು ನಾವು ಸೇಲ್ ಮಾಡಿದ್ದಕ್ಕೂ ಒಂದು ಆಬ್ಜೆಕ್ಟಿವ್ ಆಗಿದ್ರೆ, ನಾವು ಅಲ್ಲಿಗೆ ಹೋಗುವಾಗ ಏನಂದರೆ ಕಸ್ಟಮರ್ಗೆ ಕೆಲವು ವಿಷಯಗಳು ಟೆಕ್ನಿಕಲ್ ಆಗಿ ಅವ್ರಿಗೆ ಕೆಲವು ವಿಷಯಗಳು ಗೊತ್ತಾಗಲ್ಲ, ಕೆಲವು ಏನೇನೋ ಅವ್ರಿಗೆ ಡೌಟ್ ಇರ್ಬೋದು, ಅವ್ರಿಗೆ ಯಾರು ಅವ್ರಿಗೆ ಹೆಲ್ಪ್ ಮಾಡಲ್ಲ ಅಂತ ಅವ್ರು ಬಿಟ್ಬಿಡ್ತಾರೆ. ಅಂಥ ಜಾಗದಲ್ಲಿ ನಾವು ಹೋಗಿಬಿಟ್ಟು ಅವ್ರಿಗೆ ನಾವೇ ಅವ್ರ ಹತ್ರ ಹೋಗ್ತೀವಿ. ಈ ಮೇಳಾಸಿಂದ ನಾವೇ ಅವ್ರ ಹತ್ರ ಹೋಗ್ಬಿಟ್ಟು ಕುತ್ಕೊಂಡ್ಬಿಟ್ಟು ಅವ್ರಿಗೆ ಏನು ಡೌಟ್ಸ್ ಇದೆಯೋ ಎಲ್ಲ ಕ್ಲಾರಿಫೈ ಮಾಡಿ, ಅದಕ್ಕೆ ನಮ್ಮ ಹತ್ರ ಇರೋದು ಪ್ರಾಡಕ್ಟ್ಸ್ ಅವ್ರಿಗೆ ಹೇಳಿಬಿಟ್ಟು ಹೆಂಗೆ ಅವ್ರಿಗೆ ಅದು ಬೆನಿಫಿಷಿಯಲ್ ಆಗುತ್ತೆ, ಎಷ್ಟು ನಿಮಗೆ ಚೀಪಾಗಿ ಸಿಗ್ತಾ ಇದೆ, ಎಷ್ಟು ಒಳ್ಳೆ ಸರ್ವಿಸ್ ಸಿಗ್ತಾ ಇದೆ, ಏನೇನು ಸರ್ವಿಸ್ ಅಂತ ನಾವು ಅವ್ರಿಗೆ ಅವೇರ್ನೆಸ್ ತರ್ತೀವಿ. ನಾವು ಹಂಗೆ ನಮ್ಮ ಉದ್ದೇಶ ಏನು, ನಾವು ಈಗ ರೂರಲ್ ಏರಿಯಾಗೆ ಬಂದು ನಾವು ಆ ಸೇವಾ ಕೊಡಲಿಕ್ಕೆ ಉದ್ದೇಶ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಆಗಲಿ, ನಮ್ಮ ಸ್ಟೇಟ್ ಗೌರ್ಮೆಂಟ್ ಆಗಲಿ, ನಾವು BSNL ಆಗಲಿ, ನಮ್ಮ ಆಬ್ಜೆಕ್ಟಿವ್ ಏನಿದೆ ಅಂತ ಅವ್ರಿಗೆ ಹೇಳ್ತೀವಿ. ನಾವು ಅವ್ರಿಗೆ ಹೇಳಿದರೆ ಅವ್ರಿಗೊಂದು ಅವೇರ್ನೆಸ್ ಬರ್ತದೆ, ದೇ ವಿಲ್ ಬಿ ವಿತ್ ಅಸ್ ಅಂತ. ಅದರಿಂದ ನಾವು ಈ ಮೇಳಗಳು ಮಾಡ್ತೀವಿ, ಇಂಟ್ರಾಕ್ಟಿವ್ ಸೆಷನ್ ಮಾಡ್ತೀವಿ, ನಮ್ಮ ಫ್ರಾಂಚೈಸ್ಗಳನ್ನ ಕಳಿಸ್ತೀವಿ. ನಾವು ಹಿಂಗೇನೆ ನಾವು ಬೇರೆ ಬೇರೆ ಮಾಧ್ಯಮ ಕಡೆಯಿಂದ ನಾವು ಅನೌನ್ಸ್ಮೆಂಟ್ ಎಲ್ಲ ಕೊಡ್ತಾ ಇರ್ತೀವಿ, ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಇರ್ತೀವಿ, ಸಮಾಚಾರ ಎಲ್ಲ ಕೊಡ್ತಾ ಇರ್ತೀವಿ. BSNL ನಾವು ಏನು ಸೇವಾ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಾಗುತ್ತೆ ಅಂತ ನಾವು ರೆಗ್ಯುಲರ್ ಆಗಿ ನಾವು ಮಾಡ್ತಾ ಇರ್ತೀವಿ. ಒಟ್ಟಾರೆಯಾಗಿ ಅಧಿಕಾರಿಗಳನ್ನ ಜನರು ಹುಡ್ಕೊಂಡ್ ಬರೋದಲ್ಲ, ಅಧಿಕಾರಿಗಳೇ ಜನರನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಜನರ ಹತ್ರ ಅಧಿಕಾರಿಗಳು ಹೋಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನು ಈ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕದ ಜನತೆಗೆ ಯಾವ ಸಂದೇಶವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸುಕುಮಾರನ್ ಸರ್? My message to the people of Karnataka is that BSNL is committed to connecting Karnataka and connecting India. Through our 4G, BharatNet, amended BharatNet, FTTH, BSNL Udyami and other digital services, we are working to ensure that the benefit of connectivity reach every citizen and every village. I invite the people of Karnataka to participate in our mega SIM and FTTH melas and explore BSNL service and make use of the special Independence Day offers. Together we can build a digitally connected Karnataka. ಕೇಳಿದ್ರಲ್ಲ ಕೇಳುಗರೆ, BSNL ತನ್ನ ಬಳಕೆದಾರರಿಗೆ ಕೈಗೆಟುಕುವ ದರದಲ್ಲಿ ಅತ್ಯುತ್ತಮ ರೀಚಾರ್ಜ್ ಯೋಜನೆಗಳನ್ನ ನೀಡ್ತಾ ಇದೆ. ಇನ್ನಷ್ಟು ವಿಶೇಷ ಕೊಡುಗೆಗಳಿಂದ ಜನರಿಗೆ ಹತ್ರವಾಗ್ತಾ ಇದೆ BSNL. ಇದರ ಸದುಪಯೋಗ ಪಡಿಸ್ಕೊಳ್ಳಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕಾಗಿ BSNL ಕರ್ನಾಟಕ ಟೆಲಿಕಾಂ ಸರ್ಕಲ್ನ ಚೀಫ್ ಜನರಲ್ ಮ್ಯಾನೇಜರ್ NK ಸುಕುಮಾರನ್ ಅವರಿಗೆ ಹಾಗೂ ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ B ವೆಂಕಟೇಶ್ವರಲು ಅವರಿಗೆ ಧನ್ಯವಾದಗಳು. ನಮಸ್ಕಾರ. ಗ್ರಾಹಕರ ಎಲ್ಲರಿಗೂ ಈ 80ನೇ ವರ್ಷದ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು BSNL ಇಂದ. I also wish all the citizens of Karnataka a happy Independence Day. ಕೇಳುಗರೆ, ನಿಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ನಮಸ್ಕಾರ.
80ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ನೀಡುತ್ತಿರುವ ಸ್ಪೆಷಲ್ ಫ್ರೀಡಂ ಪ್ಲಾನ್ಸ್ ಕುರಿತಾಗಿ ವಿಶೇಷ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಬಿಎಸ್ಎನ್ಎಲ್ ಕರ್ನಾಟಕ ಟೆಲಿಕಾಂ ವಲಯದ ಚೀಫ್ ಜನರಲ್ ಮ್ಯಾನೇಜರ್ ಎನ್ಕೆ ಸುಕುಮಾರನ್ ಹಾಗೂ ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ ಬಿ ವೆಂಕಟೇಶ್ವರಲು ಅವರು. ಸಂದರ್ಶಕರು ನಿರ್ಮಲಾ ಎಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಿಎಸ್ಎನ್ಎಲ್ ಕರ್ನಾಟಕ ವಲಯ, ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.